ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನ 16,108 ಪತ್ನಿಯರ ರಹಸ್ಯ. ಶ್ರೀಕೃಷ್ಣನಿಗೆ 16,108 ಹೆಂಡತಿಯರಿದ್ದರು ಎಂದು ಹೇಳಲಾಗುತ್ತದೆ. ಇದು ಸರಿಯೇ? ಈ ನಿಟ್ಟಿನಲ್ಲಿ ಹಲವು ಕಥೆಗಳು ಪ್ರಚಲಿತದಲ್ಲಿದ್ದು ಜನರಿಗೂ ಇದರ ಬಗ್ಗೆ ಕುತೂಹಲವಿದೆ. ಕೃಷ್ಣನಿಗೆ 16,108 ಹೆಂಡತಿಯರ ಹಿಂದಿನ ರಹಸ್ಯವೇನು ಎಂದು ತಿಳಿಯೋಣ. ಮಹಾಭಾರತದ ಪ್ರಕಾರ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿ ಮದುವೆಯಾದನು. ವಿದರ್ಭದ ರಾಜ ಭೀಷ್ಮಕನ ಮಗಳು ರುಕ್ಮಿಣಿ ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದಳು ಮತ್ತು ಅವನನ್ನು ಮದುವೆಯಾಗಲು ಬಯಸಿದ್ದಳು. ರುಕ್ಮಿಣಿಗೆ 5 ಸಹೋದರರು: ರುಕ್ಮ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಸ್ ಮತ್ತು ರುಕ್ಮಾಲಿ. ರುಕ್ಮಿಣಿ ಸಕಲ ಗುಣಗಳಿಂದ ತುಂಬಿರುವ ಸುಂದರಿಯಾಗಿದ್ದಳು. ಆಕೆಯ ಹೆತ್ತವರು ಅವಳನ್ನು ಕೃಷ್ಣನನ್ನು ಮದುವೆಯಾಗಬೇಕೆಂದು ಬಯಸಿದ್ದರು. ಆದರೆ ರುಕ್ಮ ತನ್ನ ಸಹೋದರಿಯನ್ನು ಚೇದಿರಾಜ್ ಶಿಶುಪಾಲನನ್ನು ಮದುವೆಯಾಗಬೇಕೆಂದು ಬಯಸಿದ್ದಳು. ಇದೇ ಕಾರಣಕ್ಕೆ ಕೃಷ್ಣನು ರುಕ್ಮಿಣಿಯನ್ನು ಅಪಹರಿಸಿ ಮದುವೆಯಾಗಬೇಕಾಯಿತು. ಪಾಂಡವರು ಯಶಸ್ವಿಯಾಗಿ ಲಕ್ಷಗೃಹದಿಂದ ತಪ್ಪಿಸಿಕೊಂಡ ನಂತರ ಶ್ರೀಕೃಷ್ಣನು ಸಾತ್ಯಕಿ ಮತ್ತು ಇತರ ಯದುವಂಶಿಗಳೊಂದಿಗೆ ಪಾಂಡವರನ್ನು ಭೇಟಿಯಾಗಲು ಇಂದ್ರಪ್ರಸ್ಥಕ್ಕೆ ಹೋದನು. ಯಧಿಷ್ಠರ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಮತ್ತು ಕುಂತಿ ಅವನನ್ನು ಸ್ವಾಗತಿಸಿದರು. ಈ ವಾಸ್ತವ್ಯದ ಸಮಯದಲ್ಲಿ ಒಂದು ದಿನ ಭಗವಾನ್ ಶ್ರೀಕೃಷ್ಣನು ಅರ್ಜುನನೊಂದಿಗೆ ಅರಣ್ಯ ವಿಹಾರಕ್ಕೆ ಹೊರಟನು. ಅವರು ಅಲೆದಾಡುತ್ತಿದ್ದ ಕಾಡಿನಲ್ಲಿ ಸೂರ್ಯನ ಮಗಳು ಕಾಳಿಂದಿಯು ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯುವ ಬಯಕೆಯಿಂದ ತಪಸ್ಸು ಮಾಡುತ್ತಿದ್ದಳು. ಕಾಳಿಂದಿಯ ಆಸೆಯನ್ನು ಪೂರೈಸಲು ಶ್ರೀಕೃಷ್ಣನು ಅವಳನ್ನು ಮದುವೆಯಾದನು. ನಂತರ ಒಂದು ದಿನ ಅವನು ಉಜ್ಜಯಿನಿಯ ರಾಜಕುಮಾರಿ ಮಿತ್ರಬಿಂದಾಗೆ ಸ್ವಯಂವರದಿಂದ ವರನನ್ನು ಕರೆತಂದನು. ಅದರ ನಂತರ ಕೌಶಲನ ರಾಜನು ನಾಗಜಿತ್ನ 7 ಗೂಳಿಗಳನ್ನು ಒಟ್ಟಿಗೆ ಕೊಂದು ಅವನ ಮಗಳು ಸತ್ಯಳನ್ನು ಮದುವೆಯಾದನು. ನಂತರ ಅವರು ಕೈಕೆಯ ರಾಜಕುಮಾರಿ ಭದ್ರನನ್ನು ವಿವಾಹವಾದರು. ಭದ್ರ ದೇಶದ ರಾಜಕುಮಾರಿ ಲಕ್ಷ್ಮಣ ಕೂಡ ಕೃಷ್ಣನನ್ನು ಬಯಸಿದ್ದಳು. ಆದರೆ ಕುಟುಂಬವು ಕೃಷ್ಣನನ್ನು ಮದುವೆಯಾಗಲು ಮತ್ತು ಮದುವೆ ಮಾಡಲು ಸಿದ್ಧವಾಗಿರಲಿಲ್ಲ. ನಂತರ ಲಕ್ಷ್ಮಣನನ್ನು ಶ್ರೀಕೃಷ್ಣನು ಹರಣ ಮಾಡಿ ಕರೆತಂದನು. ಈ ರೀತಿಯಾಗಿ ಕೃಷ್ಣನಿಗೆ 8 ಹೆಂಡತಿಯರು: ರುಕ್ಮಿಣಿ, ಜಾಂಬವಂತಿ, ಸತ್ಯಭಾಮ, ಕಾಳಿಂದಿ, ಮಿತ್ರಬಿಂದ, ಸತ್ಯ, ಭದ್ರ ಮತ್ತು ಲಕ್ಷ್ಮಣ. ಕೃಷ್ಣನು ತನ್ನ 8 ಮಂದಿ ಪತ್ನಿಯರೊಂದಿಗೆ ದ್ವಾರಕೆಯಲ್ಲಿ ಸುಖವಾಗಿ ವಾಸಿಸುತ್ತಿದ್ದನು. ಒಂದು ದಿನ ಸ್ವರ್ಗದ ರಾಜ ಇಂದ್ರನು ಬಂದು ಅವನನ್ನು ಪ್ರಾರ್ಥಿಸಿದನು. ಹೇ ಕೃಷ್ಣ, ಪ್ರಾಗ್ಜ್ಯೋತಿಷಪುರದ ರಾಕ್ಷಸ ರಾಜ ಭೌಮಾಸುರನ ದುಷ್ಕೃತ್ಯಗಳಿಂದ ದೇವತೆಗಳು ತೊಂದರೆಗೆ ಸಿಲುಕಿದ್ದಾರೆ. ಕ್ರೂರ ಭೌಮಾಸುರನು ವರುಣನ ಛತ್ರಿ, ಅದಿತಿಯ ಕಿವಿಯೋಲೆ ಮತ್ತು ದೇವತೆಗಳ ರತ್ನಗಳನ್ನು ಕಿತ್ತುಕೊಂಡು ವಿಜಯಶಾಲಿಯಾದನು. ಭೌಮಾಸುರನು ಭೂಮಿಯ ಅನೇಕ ರಾಜರ ಮತ್ತು ಸಾಮಾನ್ಯ ಜನರ ಅನೇಕ ಸುಂದರ ಹೆಣ್ಣು ಮಕ್ಕಳನ್ನು ಅಪಹರಿಸಿ ತನ್ನ ಮನೆಯಲ್ಲಿ ಸೆರೆಯಲ್ಲಿಟ್ಟಿದ್ದಾನೆ. ದಯವಿಟ್ಟು ನಮ್ಮನ್ನು ರಕ್ಷಿಸು ಸ್ವಾಮಿ ಎಂದು ಇಂದ್ರನು ಹೇಳಿದನು. ಇಂದ್ರನ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಶ್ರೀಕೃಷ್ಣನು ತನ್ನ ಪ್ರೀತಿಯ ಪತ್ನಿ ಸತ್ಯಭಾಮಿಯೊಂದಿಗೆ ಗರುಡನ ಮೇಲೆ ಸವಾರಿ ಮಾಡುತ್ತಾ ಪ್ರಾಗ್ಜ್ಯೋತಿಷಪುರವನ್ನು ತಲುಪಿದನು. ಅಲ್ಲಿಗೆ ತಲುಪಿದ ನಂತರ ಶ್ರೀಕೃಷ್ಣನು ತನ್ನ ಹೆಂಡತಿ ಸತ್ಯಭಾಮಿಯ ಸಹಾಯದಿಂದ ಮೊದಲು ತನ್ನ 6 ಮಕ್ಕಳಾದ ತಾಮ್ರ, ಅಂತರಿಕ್ಷ, ಶ್ರವಣ, ವಿಭಾವಸು, ನಭಶ್ವಾನ ಮತ್ತು ಅರುಣನೊಂದಿಗೆ ಮುರ್ ಎಂಬ ರಾಕ್ಷಸನನ್ನು ಕೊಂದನು. ಮುರ್ ರಾಕ್ಷಸನನ್ನು ಕೊಂದ ಸುದ್ದಿಯನ್ನು ಕೇಳಿದ ಭೌಮಾಸುರನು ತನ್ನ ಅನೇಕ ಸೇನಾಪತಿಗಳು ಮತ್ತು ಅವನ ರಾಕ್ಷಸರ ಸೈನ್ಯದೊಂದಿಗೆ ಯುದ್ಧಕ್ಕೆ ಹೊರಟನು. ಭೌಮಾಸುರನು ಮಹಿಳೆಯ ಕೈಯಲ್ಲಿ ಸಾಯುವ ಶಾಪವನ್ನು ಪಡೆದನು. ಆದ್ದರಿಂದ ಶ್ರೀಕೃಷ್ಣನು ತನ್ನ ಹೆಂಡತಿಯಾದ ಸತ್ಯಭಾಮಿಯನ್ನು ತನ್ನ ಸಾರಥಿಯಾಗಿ ಮಾಡಿಕೊಂಡನು ಮತ್ತು ಭೀಕರ ಯುದ್ಧದ ನಂತರ ಕೃಷ್ಣನು ಸತ್ಯಭಾಮಿಯ ಸಹಾಯದಿಂದ ಕೊನೆಯಲ್ಲಿ ಅವನನ್ನು ಕೊಂದನು. ಈ ರೀತಿಯಾಗಿ ಭೌಮಾಸುರನನ್ನು ಕೊಂದ ನಂತರ ಶ್ರೀಕೃಷ್ಣನು ತನ್ನ ಮಗ ಭಗದತ್ತನಿಗೆ ರಕ್ಷಣೆ ನೀಡಿ ಅವನನ್ನು ಪ್ರಾಗ್ಜ್ಯೋತಿಷದ ರಾಜನನ್ನಾಗಿ ಮಾಡಿದನು. ಭೌಮಾಸುರನಿಂದ ಅಪಹರಣಕ್ಕೊಳಗಾದ 16,100 ಹುಡುಗಿಯರನ್ನು
ಶ್ರೀಕೃಷ್ಣ ಮುಕ್ತಗೊಳಿಸಿದನು. ಈ ಎಲ್ಲ ಮಹಿಳೆಯರು ಭೌಮಾಸುರನಿಂದ ಅಪಹೃತರಿದ್ದರು ಹಾಗೂ ಭಯದಿಂದ ಅವನಿಗೆ ಉಡುಗೊರೆಯಾಗಿ ನೀಡಲಾಗಿತ್ತು. ಬೇರೆ ಯಾವುದಾದರೂ ಮಾರ್ಗಗಳ ಮೂಲಕ ಅವರನ್ನು ಅವನ ಕಾರಾಗೃಹದಲ್ಲಿ ಬಂದಿ ಮಾಡಲಾಯಿತು. ಅವರೆಲ್ಲರೂ ಭೌಮಾಸುರನಿಂದ ಬಳಲುತ್ತಿದ್ದರು, ದುಃಖಿತರು, ಅವಮಾನಿತರು, ಕಳಂಕಿತರು ಮತ್ತು ಲಜ್ಜಿತರಾಗಿದ್ದರು. ಸಾಮಾಜಿಕ ನಂಬಿಕೆಗಳಿಂದಾಗಿ ಭೌಮಾಸುರನಿಂದ ಒತ್ತೆಯಾಳಾಗಿದ್ದ ಈ ಮಹಿಳೆಯರನ್ನು ಯಾರೂ ಸ್ವೀಕರಿಸಲು ಸಿದ್ಧರಿರಲಿಲ್ಲ. ನಂತರ ಶ್ರೀಕೃಷ್ಣನು ಎಲ್ಲರಿಗೂ ಆಶ್ರಯ ನೀಡಿದನು ಮತ್ತು ಆ ಹುಡುಗಿಯರೆಲ್ಲರೂ ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಸ್ವೀಕರಿಸಿದರು. ಶ್ರೀಕೃಷ್ಣನು ಅವರೆಲ್ಲರನ್ನು ತನ್ನೊಂದಿಗೆ ದ್ವಾರಕಾಪುರಿಗೆ ಕರೆತಂದನು. ಅಲ್ಲಿ ಆ ಹುಡುಗಿಯರೆಲ್ಲ ಅವರವರ ಇಚ್ಛೆಯಂತೆ ಮುಕ್ತವಾಗಿ ಗೌರವಯುತವಾಗಿ ಬದುಕುತ್ತಿದ್ದರು. ಸರ್ವೇ ಜನ ಸುಖಿನೋ ಭವಂತು.